ನಮಸ್ತೆ. ಮನೆಯ ಮಾಧ್ಯಮ ಬಂದು ಬರುತ್ತೆ ಹಾಗೂ ನನ್ನ ರೈತಾಪಿ ಹೊಂದಿಸ್ತೇನೆ. ನಾನು ಹೇಳೋದಿಷ್ಟೇ, ಇವತ್ತು ನಮಗೆ ಗೆಲುವು ಸಹಕಾರಿ ಕ್ಷೇತ್ರದಲ್ಲಿ ಬೇಕಾಗಿ ಯಾಕೆ ಅಂದರೆ ಕಾರಣ ನ್ಯೂನತೆಗಳು ಸರಿ ಇಲ್ಲ ಸಹಕಾರಿ ಕ್ಷೇತ್ರ. ಹಾಗೂ ಈಗ ನೀವೊಂದು ಮಾತು ಕೇಳಿದ್ರೆ ಏನಂತ, ಈ ಕೋರ್ಟ್ ಬಗ್ಗೆ ಆದೇಶ ಅಲ್ಲ ಸರ್, ಈ ಚುನಾವಣೆ ಜನವರಿ 19ರಲ್ಲಿ ನಡೆದಿತ್ತು. ಆಯ್ತಾ, ಅಂದು ರಿಸಲ್ಟ್ ಫೈನಲ್ ಆಗಬೇಕಾಗಿತ್ತು, ಆಗಿದೆಯಲ್ಲ. ಸೊ ಅದಕ್ಕೆ ಹೇಳ್ತಾ ಇವಾಗ ಅನೌನ್ಸ್ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಾವು ಹೇಳೋದಂದ್ರೆ ಕೋರ್ಟು ಅದು ವ್ಯತ್ಯಾಸಗಳು, ಓಟಿನ ವ್ಯತ್ಯಾಸಗಳು ಅಂದರೆ ಯಾರು ಜನರಲ್ ಬಾಡಿಗೆ 2 ಸರಿ ಹಾಜರಾಗಿಲ್ಲ ಹಾಗೂ ಯಾರು ವ್ಯವಹಾರಗಳನ್ನ ನಡೆಸಿಲ್ಲ ಬ್ಯಾಂಕ್ನಲ್ಲಿ, ಅಂಥವ್ರಿಗೆ ಓಟು ಹಕ್ಕಿಲ್ಲ ಅಂತ ಕಾನೂನಲ್ಲಿ ಇದು ಬಯಲಾಗಲಿತ್ತು. ಅದನ್ನು ತಿದ್ದುಪಡಿ ಮಾಡಿಲ್ಲ. ಅದರಿಂದ ಕೋರ್ಟ್ಗೆ ಹೋದಾಗ ಏನಾಯಿತು, ಓಟಿನ ಪವರ್ ನಮಗೂ ಕೊಡಿ. ರೈತ ಏನು ಹೇಳ್ದ, ನಾನು ಜನರಲ್ ಬಾಡಿಗೆ ಬರೋಕ್ಕಾಗಿಲ್ಲ, ನನಗೆ ಕೊಡಿ ಅಂತ ಅದೊಂದು ತೀರ್ಮಾನ ಕೊಟ್ಟು ಕೋರ್ಟ್. ಆಮೇಲೆ ಮತ್ತೆ ನಮಗೆ ಓಟ್ನ ಕೊಡಿ ಅಂತ ಪವರ್ ಕೇಳಿದಾಗ ಏನಾಯಿತು, ಅದನ್ನು ಕೊಡೋಕ್ಕೆ ವ್ಯವಹಾರಗಳನ್ನ ಯಾರು ಕರೆಕ್ಟಾಗಿ ಅಪ್ಡೇಟಾಗಿ ನಡ್ಕೊಂಡಿರ್ತಾರೆ ಅಂಥವ್ರಿಗೆ ಕೊಡೋಕ್ಕೆ ಮಾತ್ರ ಪವರ್, ಯಾವುದಕ್ಕೆ ಓಟಿನ ಪವರ್ ಕೊಡೋಕ್ಕೆ ಮಾತ್ರ ಸಾಧ್ಯ. ಅದರಿಂದ ಕೋರ್ಟ್ಗೆ ಹೋಗಿದ್ದವರಿಗೆ ಹಿನ್ನಡೆ ಆಯಿತು ಅಂದರೆ ಹಿನ್ನಡೆ ಆಗಲಿಲ್ಲ. ಅವ್ರಿಗೂ ಒಂದು ಅವಕಾಶ ಕೊಟ್ಟು ಅದನ್ನು ಅವರು ಬಳಸ್ಕೊಂಡವ್ರೆ. ಎಲ್ಲ ಕ್ಷೇತ್ರದಲ್ಲಿ 2 ಕ್ಷೇತ್ರದಿಂದ ಒಬ್ಬರು ಬಳಸ್ಕೊಂಡವರು, ಒಬ್ಬರು ಬಳಸ್ಕೊಂಡಿಲ್ಲ. ಈ ಥರ ಆಗಿದೆ. ಅದರಿಂದ ಕೋರ್ಟ್ ಇಷ್ಟು ತೀರ್ಪನ್ನು 9 ಕ್ಷೇತ್ರದ ಅಭ್ಯರ್ಥಿಗಳು ಸೇರಿ ಕೋರ್ಟ್ನ ಮೊರೆ ಹೋಗ್ತಾರೆ, ಆದೇಶನೂ ಕೂಡ ತರ್ತಾರೆ. ಆದರೆ ಆದೇಶನ ಚುನಾವಣಾಧಿಕಾರಿಗಳು ಉಲ್ಲಂಘನೆ ಮಾಡ್ತಾರೆ. 9 ಜನ 9 ಹೋಗಿಲ್ಲ. ಬಿರ್ಲೆ ಕ್ಷೇತ್ರ, ತಿಪ್ಪೂರು ಕ್ಷೇತ್ರ ಮತ್ತು ಇದು ಯಾವುದು ಸಾಲಗಾರರು ಅಲ್ಲದ ಕ್ಷೇತ್ರ 3 ಮಾತ್ರ ಕೋರ್ಟ್ಗೆ ಹೋಗಿ ಸಮಸ್ಯೆ ಇದ್ದು ಅದು ಹಾಗೆ ಹೇಳೋದು. ಇನ್ನು ಬಾಕಿ ಯಾವುದೇ ಕ್ಷೇತ್ರಗಳಲ್ಲಿ ಯಾರೂ ಕೋರ್ಟ್ಗೆ ಒಂದೇ ಇಲ್ಲದೆ ನಡೆದಿತ್ತು. ಅದರಿಂದ ಇಷ್ಟು ದಿವಸ ತಡವಾಯಿತು. ಹಾಗಾಗಿ ಈ ಕ್ಷೇತ್ರದ ವಿಚಾರದಲ್ಲಿ ಹೇಳೋದಾದರೆ ನನಗೆ ತಿಳಿದಂಗೆ ನಾನು ಹೇಳ್ತೀನಿ, ಮುಂದೆ ನಾವು ಒಳ್ಳೇದು ಮಾಡಬೇಕು ಅಂದರೆ ಯಾವುದೇ ರಾಜಕೀಯ ಪ್ರೇರಿತ ಇಲ್ಲದಂಗೆ ಸಹಕಾರಿ ಕ್ಷೇತ್ರನ ಈ ಸಂಸ್ಥೆನ ಉಳಿಸ್ಬೇಕು, ಅಭಿವೃದ್ಧಿಪಡಿಸ್ಬೇಕು. ಸಾಮಾನ್ಯವಾಗಿ ನ್ಯೂನತೆಗಳು ಹಳೆಯದಾಗಿದೆ. ನಾನು ಹಿಂದೆ 10 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿ ಒಂದು ಸಮುದಾಯ ಭವನವನ್ನು ಮಾಡಿ ಬಂದಿದ್ದೀನಿ. ನಾನು ಹಳಬ ಇಲ್ಲಿಗೆ 1999ರಿಂದ 2009ರವರೆಗೆ ನಾನು ಮಾಡಿದಂಥ ಕೆಲಸ ಕಾರ್ಯಗಳು ನಮ್ಮ ತಾಲೂಕಿನ ರೈತಾಪಿ ವರ್ಗಕ್ಕೆ ಹಾಗೂ ನನ್ನ ಎಲ್ಲ ಬಂಧುಗಳಿಗೂ ಗೊತ್ತಿದೆ, ವಿಷಯ ತಿಳಿದಿದೆ. ಇದ್ರ ಮೇಲೆ ನಾನು ಇವತ್ತು ಗೆಲ್ಲಕ್ಕೆ ಕಾರಣ ಆಯಿತು. ಅದರಿಂದ ನನ್ನ ರೈತರು ಚುನಾವಣೆ ಹಿಂದೆ ಯಾವುದಾದ್ರೂ ರಾಜಕೀಯ ಪಕ್ಷಗಳ ಕೈವಾಡ ಇದೆಯಾ? ಇಲ್ಲ, ಯಾವುದೇ. ಈಗ ರಾಜಕೀಯ ಪಕ್ಷ ಇಲ್ಲಿ ತನಕ ಇತ್ತು ಅಂತ ತಿಳ್ಕೊಳ್ಳಲ್ಲ, ಇನ್ನು ಇರಬಾರ್ದು. ಇರದಲ್ಲೇ ಅದರ ಸಹಕಾರಿ ಕ್ಷೇತ್ರನ ಅಭಿವೃದ್ಧಿಗೊಳಿಸೋಕ್ಕೆ ನನ್ನದೊಂದು ಮನವಿ ಇದರಲ್ಲಿ ಏನು ಅಂದರೆ, ಮುಂದೆ ನಾನು ಏನಾರ ಅಕಸ್ಮಾತ್ ನಾವುಗಳು ಕೆಲಸ ಮಾಡ್ಬೇಕಾದ್ರೆ ಎಲ್ಲರೂ ಒಟ್ಟಾರೆ ಕೆಲಸ ಮಾಡಬೇಕು. ಯಾರೇ ಗೆಲ್ಲಿ, ಯಾವುದೇ ಪಕ್ಷದಿಂದ ಗೆಲ್ಲಿ, ನಮ್ಗೆ ಅದು ಬೇಕಿಲ್ಲ. ನಮಗೆ ಒಟ್ಟಾರೆ ಜೊತೆ ಕೈ ಜೋಡಿಸಿ ಕೆಲಸ ಮಾಡಬೇಕು ಅನ್ನೋ ಆಸೆ, ಅಭಿವೃದ್ಧಿ ಕಡೆ ಹೋಗಬೇಕು ಅಷ್ಟೇ. ನೀವೇನೋ ಮಾತಾಡ್ತಾ ಇದ್ರೆ ಯಾವುದೋ ರಾಜಕೀಯ ಪಕ್ಷದ ಕೈವಾಡ ಇತ್ತು, ಅದರಿಂದಲೇ ಫಲಿತಾಂಶ ಇಷ್ಟು ಲೇಟ್ ಆಯಿತು ಅಂತ ಹೇಳೋದು ಸರ್? ಇಲ್ಲ ಮೇಡಮ್, ಯಾವುದೇ ಇದಿಲ್ಲ, ಸುಳ್ಳು. ಧನ್ಯವಾದ ಸರ್. ಮೇಡಮ್, ನಿಮ್ಮ ಅನಿಸಿಕೆ? ಮೇಡಮ್, ನಾನು RM ಗಾಯತ್ರಮ್ಮ ಅಂತೇಳಿ ಚುಂಚನಕಟ್ಟೆ ಅಂಕನಹಳ್ಳಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ದೆ. 35 ವರ್ಷ ಸರ್ವಿಸ್ ಮಾಡಿ ಆ ಬ್ಯಾಂಕ್ನಲ್ಲಿ ಪುನಃ ರೈತರು ಸೇವೆ ಮಾಡಬೇಕು ಅಂತಲೇ ಖುದ್ದಾಗಿ ನಾನೇ ನಿಂತು ನನಗೆಲ್ಲ ಸಹಕಾರ ನೀಡಿ ರೈತರು ಗೆಲ್ಲಿಸ್ಕೊಟ್ಟಿದ್ದಾರೆ. ಅದರಿಂದ ನನಗೆ ಯಾರ ಮೇಲೂ ಏನೂ ದ್ವೇಷ ಇಲ್ಲ. ನನಗೆ ಮತ್ತು ಸಾರಮೇಶಣ್ಣವ್ರ ಸೇವೆಗೆ ಯಾವತ್ತೂ ನಾನು ಚಿರಋಣಿ ಅಂತ ಹೇಳ್ತೀನಿ.